ಯೆಶಾಯನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯ 2ನೆಯ ವಾಕ್ಯ. ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೋ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದ ಚಂದಗಳೂ ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನ ಮಹಿಮೆಯ ವಿವರಣೆಯು ಬೇರೆಯಾಗಿದೆ. ಆತನು ಉಣ್ಣೆಯಂತೆ ಕೂದಲುಗಳುಳ್ಳವನು, ಆತನು ಬಿಳಿ ವಸ್ತ್ರವನ್ನು ಧರಿಸಿದ್ದಾನೆ, ಆತನ ಕಾಲುಗಳು ತಾಮ್ರಗಳಂತೆ ಇವೆ, ಆತನ ಕಣ್ಣುಗಳು ಉರಿಯುವಂಥ ಬೆಂಕಿಯ ಹಾಗೆ ಇದೆ, ಆತನು ಪರಿಶುದ್ಧನು, ಆತನು ತಂದೆಯ ಬಲಭಾಗದಲ್ಲಿ ಕುಳಿತಿರುವ ಆತನು, ದೇವದೂತರು ಆರಾಧಿಸುವಂತ, ದೇವದೂತರು ಘನಪಡಿಸುವಂತ ಪರಿಶುದ್ಧನು. ಇದೆಲ್ಲವನ್ನು ಕೂಡ ನಾವು ಸತ್ಯವೇದ ಹಲವು ಭಾಗಗಳಲ್ಲಿ ಓದುತ್ತೇವೆ. ಆದರೆ ಈ ಒಂದು ಭಾಗದಲ್ಲಿ ಯೇಸುಕ್ರಿಸ್ತನ ಕುರಿತಾಗಿ ಹೇಳುವಾಗ ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದ ಚಂದಗಳೂ ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ ಎಂಬುದಾಗಿ ಹೇಳಲ್ಪಡುತ್ತಾ ಇದೆ. ಅಂದರೆ ಅತಿ ಸುಂದರನು, ಶ್ರೇಷ್ಠನು, ಮಹಿಮೆಯಲ್ಲಿ ವಾಸ ಮಾಡುವಂಥ ದೇವರು, ಮನುಷ್ಯರು ನೋಡುವುದಕ್ಕೆ ಆಗದೇ ಇರುವಂಥ ಸರ್ವಶಕ್ತನು, ಈ ರೀತಿಯಾಗಿ ಮನುಷ್ಯರು ನೋಡತಕ್ಕ ಯಾವ ಲಕ್ಷಣವೂ ಕೂಡ ಇಲ್ಲದೆ, ಯಾವ ಅಂದಚಂದಗಳು ಕೂಡ ಇಲ್ಲದೆ ಈ ಭೂಲೋಕದಲ್ಲಿ ಮನುಷ್ಯನಾಗಿ ಬಂದು ನಮಗೋಸ್ಕರ ಹೊಡೆಯಲ್ಪಟ್ಟು ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟನು. ಉನ್ನತನಾದಂಥ ದೇವರು ಈ ರೀತಿಯಾಗಿ ಕುರೂಪಿಯಾಗಿ ಬದಲಾಗುವುದಕ್ಕೆ ಕಾರಣ ನಮ್ಮ ಜೀವಿತವನ್ನು ಸುಂದರವಾಗಿ ಮಾರ್ಪಡಿಸಬೇಕೆಂಬುದಾಗಿ, ತನ್ನ ಆಶೀರ್ವಾದಗಳನ್ನು ನಮ್ಮಲ್ಲಿ ಉಂಟು ಮಾಡಬೇಕೆಂಬುದಾಗಿ, ನಮ್ಮ ಮರಣದ ಕಟ್ಟುಗಳನ್ನು ನೀಗಿಸಿ, ವ್ಯಾಧಿಯ ಕಟ್ಟುಗಳನ್ನು ನೀಗಿಸಿ, ಬಿಡುಗಡೆಯನ್ನು, ಸಂತೋಷ ಸಮಾಧಾನವನ್ನು ಜೀವಿತದಲ್ಲಿ ಉಂಟು ಮಾಡಬೇಕು ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಎಲ್ಲ ಇದ್ದಂಥ ದೇವರು ನಮ್ಮ ಪಾಪಗಳ ನಿವಾರಣೆಗಾಗಿ, ಶಾಪಗಳು ನೀಗಿ ಹೋಗುವುದಕ್ಕಾಗಿ ಇಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡಿರುವುದಾದರೆ, ಇಷ್ಟರ ಮಟ್ಟಿಗೆ ದೀನ ಭಾವವನ್ನು ಹೊತ್ತವನಾಗಿ ಮನುಷ್ಯರಿಂದಲೇ ಕಷ್ಟಗಳನ್ನು ಅನುಭವಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿರುವುದಾದರೆ, ಆತನು ನಮ್ಮ ಜೀವಿತದಲ್ಲಿರುವಂಥ ಉದ್ದೇಶಗಳನ್ನು ನೆರವೇರಿಸುವಂಥದ್ದು ಎಷ್ಟೋ ದೃಢವಾಗಿದೆ. ಆತನ ಪ್ರತಿಯೊಂದು ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ನೆರವೇರುವಂಥದ್ದು ಬಹಳ ನಿಶ್ಚಯ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮಗೋಸ್ಕರ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ನಮ್ಮ ಯೋಗ್ಯತೆಗೆ ಮೀರಿ, ನಮ್ಮ ಅರ್ಹತೆಗೆ ಮೀರಿ, ನಾವು ಯೋಚಿಸಕ್ಕೂ ಕೂಡ ಆಗದೇ ಇರುವಂಥ ಮಹತ್ ಕಾರ್ಯಗಳನ್ನು ದೇವರು ನಮಗೋಸ್ಕರ ಮಾಡಿದ್ದಾರೆ. ಆತನ ತ್ಯಾಗದ ಮುಂದೆ, ಆತನ ಪ್ರೀತಿಯ ಮುಂದೆ ಬೇರೆ ಯಾವುದೂ ಕೂಡ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲ, ಆತನು ಮುಂದೆ ಕೂಡ ನಮಗೋಸ್ಕರ ಏನು ಬೇಕಾದರೂ ಮಾಡುವುದಕ್ಕೆ ಮುಂದಾಗುತ್ತಾನೆ. ಆತನ ಶಕ್ತಿ, ಆತನ ಬಲವು ತೋರ್ಪಡಲಿದೆ, ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದನ್ನು ಅರಿತು ಯೇಸು ಕ್ರಿಸ್ತನ ಕರಗಳಲ್ಲಿ ನಮ್ಮ ಜೀವಿತವನ್ನು ಪೂರ್ಣವಾಗಿ ಸಮರ್ಪಿಸಿ, ದೇವರೇ, ನೀವು ನನಗೋಸ್ಕರ ಇಷ್ಟರ ಮಟ್ಟಿಗೆ ನಿಮ್ಮನ್ನು ತಗ್ಗಿಸಿಕೊಂಡು ನಿಮ್ಮ ರಕ್ತವನ್ನು ಸುರಿಸಿ ಪ್ರಾಣವನ್ನೇ ಕೊಟ್ಟು ಕುರೂಪಿಯಾಗಿ ಜನಗಳ ನಿಂದೆ ಅವಮಾನಗಳನ್ನೆಲ್ಲ ಹೊತ್ತು ನನ್ನ ಪಾಪಗಳನ್ನು, ಶಾಪಗಳನ್ನು ಹೊತ್ತು ತೀರಿಸಿದ್ದೀರಿ. ನಿಮ್ಮ ಕರಗಳನ್ನು, ಜೀವಿತವನ್ನು ಸಮರ್ಪಿಸ್ತಾ ಅದನ್ನು ನೀವು ಉಪಯೋಗಿಸಿರಿ, ನಿಮ್ಮ ನಾಮದ ಮಹಿಮೆಗಾಗಿ ಆಶೀರ್ವದಿಸಿ ಉದ್ಧರಿಸಿರಿ ಎಂಬುದಾಗಿ ಸಮರ್ಪಿಸುವುದಾದರೆ ಖಂಡಿತವಾಗಿ ನಿಮಗೋಸ್ಕರ ಎಲ್ಲವನ್ನು ಮಾಡಿರುವಂಥ ದೇವರು ಅದರ ಆಶೀರ್ವಾದ ಪರಿಪೂರ್ಣತೆಯನ್ನು ನಿಮ್ಮಲ್ಲಿ ಉಂಟು ಮಾಡುತ್ತಾರೆ. ಹಾಗೆ ಇನ್ನು ಮುಂದೆ ಕೂಡ ತನ್ನ ನಾಮದ ಮಹಿಮೆಗಾಗಿ ನಿಮ್ಮನ್ನು ವಿಶೇಷವಾಗಿ ಉಪಯೋಗಿಸಿ ಅನೇಕರ ಮಧ್ಯದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸುತ್ತಾರೆ. ನಿಮ್ಮಲ್ಲಿ, ನಿಮ್ಮ ಮೂಲಕವಾಗಿ ಕರ್ತನ ಉದ್ದೇಶಗಳು ನೆರವೇರಲಿವೆ. ಆದ್ದರಿಂದ ದೇವರ ಕರಗಳಲ್ಲಿ ಸಮರ್ಪಿಸುವುದಕ್ಕೆ ಎಂದಿಗೂ ಕೂಡ ಹಿಂಜಾರಬೇಡಿ. ಆತನು ಪ್ರೀತಿಯನ್ನು ಬರೀ ಬಾಯಿಂದ ಅಲ್ಲ, ಬದಲಾಗಿ ಜೀವಿತದ ಮೂಲಕವಾಗಿ ನಿರೂಪಿಸಿ ತೋರಿಸಿದ್ದಾನೆ ಎಂಬುದನ್ನು ಅರಿತು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಐಶ್ವರ್ಯವಂತನಾದಂಥ ದೇವರು, ಸೌಂದರ್ಯವುಳ್ಳಂಥ ದೇವರು, ಘನತೆ ಉಳ್ಳಂಥ ದೇವರು, ಮನುಷ್ಯರಪ್ಪ ನೋಡುವುದಕ್ಕಾಗದೇ ಇರುವಂಥ ಸರ್ವಶಕ್ತನು ನಮಗೋಸ್ಕರಪ್ಪ ನೀನು ಈ ಭೂಲೋಕಕ್ಕೆ ದೀನ ಭಾವದಿಂದ ಬಂದಾಗ ಅಪ್ಪ ನಿನ್ನಲ್ಲಿ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ, ಯಾವ ಅಂದ ಚಂದಗಳು ಕಾಣಲಿಲ್ಲ. ನಮಗೋಸ್ಕರ ಅಷ್ಟು ಕುರೂಪಿಯಾಗಿ, ನಮಗೋಸ್ಕರ ನಿಂದೆ ಅವಮಾನಗಳನ್ನು ಸಹಿಸಿಕೊಂಡು, ನಮಗೋಸ್ಕರಪ್ಪ ರಕ್ತವನ್ನು ಸುರಿಸಿ ಪ್ರಾಣವನ್ನೇ ಕೊಟ್ಟು ಪ್ರೀತಿಸಿದಂಥ ದೇವರೇ, ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದು ನಮ್ಮ ಜೀವಿತವನ್ನು ನೀನು ವಹಿಸಿಕೊ ಕರ್ತನೆ. ನಿನ್ನ ಚಿತ್ತವನ್ನು ನೆರವೇರಿಸಪ್ಪ, ನೀನು ಆಗ್ರಹಿಸುವುದನ್ನು ಮಾಡು ಕರ್ತನೆ. ನಮ್ಮ ಜೀವಿತ ನಿನ್ನ ನಾಮದ ಮಹಿಮೆಗಾಗಿ ಎಂಬುದಾಗಿ ಪ್ರತಿಷ್ಠಿಸಿ ಸಮರ್ಪಿಸ್ತಾ ಅದು ನೀನು ಆಶೀರ್ವದಿಸಿ ಉದ್ಧರಿಸು. ನಿನ್ನ ಕರಗಳಪ್ಪ ಮಹಿಮೆಯನ್ನು ತೋರ್ಪಡಿಸಲಿ. ದುಃಖದಲ್ಲಿ, ನಿರಾಸೆಯಲ್ಲಿ, ವೇದನೆಗಳಲ್ಲಿ, ಕಷ್ಟಗಳಲ್ಲಿ, ಸಾಲಭಾರಗಳಲ್ಲಿ, ಅವಮಾನಗಳಲ್ಲಿ ಕರ್ತನೆ, ಅನಾರೋಗ್ಯಗಳಲ್ಲಿ ಬಾಧಿಸಲ್ಪಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಈ ದಿವಸ ನೀನು ಬಿಡುಗಡೆ ಮಾಡಿ ಅಪ್ಪ ಆಶೀರ್ವದಿಸಿ ಉದ್ಧರಿಸಬೇಕೆಂದು ಪ್ರಾರ್ಥಿಸ್ತಾದನೆ. ನಿನ್ನ ಕರಗಳು ಮಹಿಮೆಯಾಗಿ ಚಲಿಸಲಿ. ಆಶೀರ್ವದಿಸುವಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.